ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಒಂದು ಹೃದಯ ವಿದ್ರಾಕವಾಗಿರುತ್ತ ನೋವಿನ ಎಲ್ಲರ ಕಣ್ಣಲ್ಲಿ ನೀರು ಬರೆಸ್ತಕ್ಕಂಥ ಒಂದು ವಿಶೇಷವಾಗಿರುವಂಥ ಬಾಲಕರ ಕಥೆ. ತುಂಬ ಜನ ವೀರ ಯೋಧರನ್ನು ನೋಡಿದ್ದೀವಿ, ಬಲಿದಾನಿಗಳನ್ನು ನೋಡಿದ್ದೀವಿ. ಆದರೆ ಇಷ್ಟೊಂದು ಕ್ರೂರವಾಗಿ, ನಿರ್ಮಮವಾಗಿ, ಇನ್ನಿಲ್ಲದೆ ಇರುವಷ್ಟು ಆ ಥರದ ನೋವಿನ ಕಥೆಯನ್ನು ಬಹುಶಃ ಕೇಳಿರಲಿಕ್ಕಿಲ್ಲ. ಪುಟಾಣಿ ಮಕ್ಕಳು ಇನ್ನೂ ಬಹುಶಃ 6 ವರ್ಷ 9 ವರ್ಷ. ಕಳೆದ ವರ್ಷ ಆ ವೀರ ಬಾಲಕರು ಯಾರು ತಮ್ಮ ಬಲಿದಾನವನ್ನು ಮಾಡಿದ್ರೋ ಅವತ್ತಿನ ದಿವಸವನ್ನು ವೀರ ಬಾಲ ಶಹೀದಿ ದಿವಸ್, ವೀರ ಬಾಲ ದಿವಸ್ ಅಂಥೇಳಿ ಘೋಷಣೆ ಮಾಡಿದರು ಪ್ರಧಾನಮಂತ್ರಿಗಳು. 26ನೇ ತಾರೀಕು ಪ್ರತಿ ವರ್ಷ ಡಿಸೆಂಬರ್ ಈ ವೀರ ಬಾಲ ದಿವಸವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದರು. ಯಾರು ಆ ವೀರ ಬಾಲಕರು? ಜೋರಾವರ್ ಸಿಂಗ್, ಫತೇ ಸಿಂಗ್ ಅಂಥೇಳಿ ಇಬ್ಬರು ಬಾಲಕರು ಪಂಜಾಬಿನವರು. ಸಿಖ್ ಪರಂಪರೆಯ 10ನೆಯ ಗುರುವಿನ ಮಕ್ಕಳು. ಗುರು ಗೋವಿಂದ್ ಸಿಂಗ್ ಅವರು ಗುರು ಗೋವಿಂದ ರಾಯ್ ಅಂತಿದ್ದರು. 1699ನೇ ಇಸ್ವಿಯಲ್ಲಿ ಗುರು ಗೋವಿಂದ್ ಸಿಂಗ್ ಅಂತಾದರು. ಅವರ 4 ಜನ ಮಕ್ಕಳು ಅಜಿತ್ ಸಿಂಗ್, ಜುಝಾರ್ ಸಿಂಗ್, ಜೋರಾವರ್ ಸಿಂಗ್, ಫತೇ ಸಿಂಗ್ ಅಂಥೇಳಿ. ಆ ಅಜಿತ್ ಸಿಂಗ್ ಮತ್ತು ಜುಝಾರ್ ಸಿಂಗ್ ಇಬ್ಬರೂ ಕೂಡ 1705ನೇ ಇಸ್ವಿ ಆ ಸಮಯದಲ್ಲಿ ಚಮ್ಕೋರ್ ಅಂತಕ್ಕಂಥ ಒಂದು ಯುದ್ಧದಲ್ಲಿ ಅವರು ಪ್ರಾಣವನ್ನು ಕಳ್ಕೊಳ್ತಾರೆ. ಇನ್ನೂ ಅವರು ಅಷ್ಟೇ 13-15 ವರ್ಷದ ವೀರ ತರುಣರು, ಬಾಲಕರು ಅವರು ಕೂಡ. ಆ ಚಮ್ಕೋರ್ ಲಡಾಯಿನಲ್ಲಿ, ಯುದ್ಧದಲ್ಲಿ ಆ ಇಡೀ ಪರಿವಾರ, ಗುರು ಗೋವಿಂದ್ ಸಿಂಘರು ಇಡೀ ಸಮಾಜಕ್ಕೆ ನಾಯಕತ್ವವನ್ನು ವಹಿಸಿದರು. ಆ ಯುದ್ಧದಲ್ಲಿ ಸೋತಾಗ ಇಡೀ ಪರಿವಾರ, ತಾಯಿ, ಮಕ್ಕಳು ಎಲ್ಲರೂ ಕೂಡ ಬೇರೆ ಬೇರೆ ಆಗಿಬಿಟ್ರು. ಅಜಿತ್ ಸಿಂಗ್, ಜುಝಾರ್ ಸಿಂಗ್ ವೀರ ಮರಣವನ್ನು ಅಪ್ಪಿದರೆ ಜೋರಾವರ್ ಸಿಂಗ್, ಫತೇ ಸಿಂಗ್ ಅವರೇನೆಲ್ಲೋ ತಪ್ಪಿಸ್ಕೊಂಡ್ಬಿಡ್ತಾರೆ. ಮಾತಾ ಗುಜರಿ, ಆ ಜೋರಾವರ್ ಸಿಂಗ್, ಫತೇ ಸಿಂಗರ ಅಜ್ಜಿ, ಗುರು ತೇಗ್ ಬಹದ್ದೂರರ ಪತ್ನಿ. ಅಜ್ಜಿಯ ಜೊತೆಯಲ್ಲಿ ಇಬ್ಬರು ಪುಟ್ಟ ಬಾಲಕರು ತಪ್ಪಿಸ್ಕೊಳ್ತಾರೆ. ಗುರು ಗೋವಿಂದ್ ಸಿಂಗರು ಬೇರೆ ಕಡೆಗೆ ಹೋಗ್ತಾರೆ. ಅವರಿಬ್ಬರು ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ. ಡಿಸೆಂಬರ್ ತಿಂಗಳು, ಬೇಗ ಕತ್ಲೆ ಆಗತ್ತೆ, ತುಂಬ ಚಳಿ ಬೇರೆ. ಗಂಗು ಅಂತಕ್ಕಂಥವನು ಒಬ್ಬ ಅಡಿಗೆ ಭಟ್ಟ. ಅವ್ರು ಹೀಗೆ ಸುತ್ತ ಸರ್ಹಂದ್ ಅಂಥೇಳಿ ಒಂದು ಊರು. ಆ ಊರಿನಲ್ಲಿ ಅವ್ರ ಮನೆ ಕರ್ಕೊಂಡು ಹೋಗ್ತಾನೆ ಗಂಗು. ಮನೆ ಕರ್ಕೊಂಡು ಹೋದ್ಕೊಳ್ಳೆ ತುಂಬ ಚಳಿ, ರಜಾಯಿಯನ್ನು ಕೊಡ್ತಾನೆ, ಹೊದಲಿಕ್ಕೆ ಕಂಬಳಿಗಳನ್ನು ಕೊಡ್ತಾನೆ. ಮನೆಯಲ್ಲಿ ಅವರಿಗೆ ಊಟವನ್ನು ಕೊಟ್ಟು, ಆ ಮಕ್ಕಳು ಪಾಪ ಸುಸ್ತಾಗಿರುತ್ತೆ, ಮಲ್ಕೊಂಡಿರ್ತಾರೆ. ತಾಯಿ ಪಾಪ ಏನೋ ಒಂದು ಸ್ವಲ್ಪ ಚಿನ್ನವನ್ನು ಇನ್ನೇನೋ ಇರುವಂಥದ್ದನ್ನು ಇಟ್ಕೊಂಡಿರ್ತಾರೆ. ಆ ತಲೆದಿಂಬಿನ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಮೆಲ್ಲಕ್ಕೆ ಆ ಗಂಗು ಬಿಡಿಸ್ಕೊಂಡು ನೋಡ್ತಾನೆ, ಚಿನ್ನ ಇರುತ್ತೆ. ಅದನ್ನು ಎತ್ಕೊಂಡ್ಬಿಡ್ತಾನೆ. ಅದನ್ನೆಲ್ಲ ಎತ್ಕೊಂಡು ವಾಪಸ್ ಮತ್ತೊಂದು ಸರಿ ಬಟ್ಟೆ ಗಂಟು ಮಾತ್ರ ಇಡ್ತಾನೆ. ಮರುದಿವಸ ಆ ಗುಜರಿ ಮಾತಾ ನೋಡ್ತಾರೆ, ಗೊತ್ತಾಗತ್ತೆ ಮೆಲ್ಲಗೆ ಎಳ್ಕೊಳ್ತಾ ಇರೋದು. ತೊಗೊಂಡೋಗ್ಲಿ, ಏನು ಮಾಡೋಕ್ಕಾಗತ್ತೆ, ಆಸೆ. ನಾವೇನು ಅದನ್ನು ಇಷ್ಟಪಟ್ಟು ಇಟ್ಕೊಂಡಿರೋಂಥದ್ದು ಏನಲ್ಲ, ಇದ್ರೆ ಇರುತ್ತೆ ಆಪತ್ಕಾಲಕ್ಕೆ ಅಂತ ಇಟ್ಕೊಂಡಿದ್ವಿ. ಆದರೆ ನೋಡಿ, ಆ ಮನೆಯಲ್ಲಿ ಆ ಗುರು ಪರಂಪರೆ ಬಂದಿರತಕ್ಕಂಥವನು ಮನೆಯಲ್ಲಿ ಅನ್ನ ಹಾಕಿದರೂ ಕೂಡ ಅವನಿಗೆ ಇವ್ರು ನನ್ನ ಮೇಲೆ ಬಹುಶಃ ದೋಷಾರೋಪಣೆ ಮಾಡ್ತಾ ಇದ್ದಾರೆ, ಕದ್ದ ಅಂತ ಹೇಳ್ತಾ ಇದ್ದಾರೆ ಅಂತ ಏನೋ ಒಂಥರ ಸಿಟ್ಟು. ಅವ್ರಿಗೆ ಗೊತ್ತಾಗಿತ್ತು ಗುಜರಿ ಮಾತಾಗಿ ಇವನೇನೋ ತೊಗೊಂಡಿದ್ದಾನೆ ಅಂಥೇಳಿ. ಅದು ಗೊತ್ತಾಯಿತೋ ಇಲ್ಲೋ ಏನಾದರೂ ಆಗಲಿ, ಮರುದಿವಸ ಬೆಳಗ್ಗೆ ಅಲ್ಲಿದ್ದಂತಹ ಒಬ್ಬ ವಜೀರ್ ಖಾನ್ ಅವನು ಎಲ್ಲ ಕಡೆಗಳಲ್ಲಿ ತಮಟೆ ಹೊಡಿಸ್ತಾ ಇರ್ತಾನೆ. ಟೊಕ್ಕೊಣಕೋ ನಕೋ ನಕೋ ಟೊಕ್ಕೊಣಕೋ ನಕೋ ನಕೋ. ನೋಡ್ರಿ ಎಲ್ಲ ಬಂದು ಕೇಳಿಸ್ಕೊಳ್ರಿ, ನಿನ್ನೆ ಯುದ್ಧದಲ್ಲಿ ಗುರು ಗೋವಿಂದ್ ಸಿಂಗರು ಎಲ್ಲ ಓಡೋಗಿದ್ದಾರೆ, ಅವರಿಬ್ಬರು ಮಕ್ಕಳು ಸತ್ತೋಗಿದ್ದಾರೆ, ಇನ್ನಿಬ್ಬರು ಮಕ್ಕಳು ಮತ್ತು ಒಬ್ಬರು ತಾಯಿ ಅವ್ರು ಮಾತ್ರ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಯಾರ ಮನೇಲಿ ಬಚ್ಚಿಟ್ಕೊಂಡಿದ್ರು ಕೂಡ ತಕ್ಷಣ ಒಪ್ಪಿಸಿ, ಯಾರು ಹಿಡ್ಕೊಡ್ತಾರೋ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ಕೊಡಲಾಗತ್ತೆ, ಕೇಳ್ರಪ್ಪೋ ಕೇಳ್ರಿ. ಈ ಗಂಗುವಿಗೆ ಆಸೆ ಆಗ್ಬಿಡುತ್ತೆ, ಹೇಗಾದ್ರಾಗಲಿ ನಾನು ಹೆಂಗಿರು ಕಳ್ಳ ಅಂತ ಅನಿಸ್ಕೊಂಡ್ಬಿಟ್ಟಿದ್ದೀನಿ ಅವ್ರ ಹತ್ರ. ಅದರಲ್ಲೂ ಏನೋ ಸ್ವಲ್ಪ ಮಾತ್ರ ಇದ್ದಿದ್ದು. ಈಗ ನಾನೇನಾದ್ರು ಹಿಡ್ಕೊಟ್ಬಿಟ್ರೆ ನನಗೆ 100 ಚಿನ್ನದ ನಾಣ್ಯ ಸಿಗುತ್ತಲ್ಲ, ನನ್ನ ಜೀವನ ಪೂರ್ತಿ ನಾನು ಸುಖವಾಗಿರ್ಬೋದು, ಏನಾದರೂ ಆಗಲಿ ಅಂದ್ಕೊಂಡು
ಮನಸ್ಸಿನಲ್ಲಿ ಇನ್ನೊಂದು ಕಡೆ ಛೇ ನಾನು ಗುರುದ್ರೋಹ ಮಾಡ್ತಾ ಇದ್ದೀನೋ ಏನೋ, ಪುಟಾಣಿ ಮಕ್ಕಳು ಅವ್ರು ಎಲ್ಲಿ ಹೋಗಿದಾರೋ ಏನೋ, ಪಾಪ ವಯಸ್ಸಾಗಿರುವಂಥ ಅಜ್ಜಿ ಅಂತ ಸಾಯಂಕಾಲ ತನಕ ಅನ್ನಿಸ್ತಾ ಇತ್ತು. ಚಳಿಗಾಲ, ಡಿಸೆಂಬರ್, ಏನೂ ಸಾಧ್ಯನೇ ಇಲ್ಲ. ತಕ್ಷಣವೇ ಸೂರ್ಯಾಸ್ತ ಆಗ್ತಾ ಇದ್ದಂತೆ ಮನೆ ಹೊರಗಡೆಯಿಂದ ಬಾಗಿಲು ಹಾಕ್ತಾನೆ. 7-8 ಗಂಟೆಗೆ ತಕ್ಷಣ ಅವನು ಹೋಗಿ ಯಾರಲ್ಲಿ ಕೊತ್ವಾಲರು ಇರ್ತಾರೋ ಅವ್ರ ಹತ್ರ ಹೋಗಿ, ಸ್ವಾಮಿ ಬರ್ರಿ, ನಮ್ಮನೆಯಲ್ಲೇ ನೀವೇನು ಹುಡುಕ್ತಾ ಇದ್ರಲ್ಲ, ಇವತ್ತು ಬೆಳಗ್ಗೆ ತಮಟೆ ಹುಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ 2 ಮಕ್ಕಳು ಮತ್ತು ಅಜ್ಜಿ ನಮ್ಮಲ್ಲೇ ಇದ್ದಾರೆ, ಬನ್ನಿ ಕರ್ಕೊಂಡೋಗಿ ಬೇಗ. ಏಯ್ ತಲೆಗೆಲೆ ಕೆಟ್ಟಿದ್ಯೇನೋ ಅಂತ ಬೈತಾರೆ. ಇಲ್ಲ ಸ್ವಾಮಿ, ನಾನು ಹೊರಗಡೆಯಿಂದ ಬಾಗಿಲು ಹಾಕಿ ಬಂದಿದ್ದೀನಿ, ಬನ್ನಿ ಬನ್ನಿ ಅಂತಾನೆ. ರಾತ್ರಿ 8 ಗಂಟೆಗೆ ಬಾಗಿಲು ತೆಗೆದು ಆ ಪುಟಾಣಿ 2 ಮಕ್ಕಳು ರಾತ್ರಿ 8-9 ಗಂಟೆ ಸುಸ್ತಾಗಿರುತ್ತೆ, ಮಲ್ಕೊಂಡ್ಬಿಟ್ಟಿರ್ತಾರೆ. ಅಜ್ಜಿಗೆ ಪಾಪ ಎದೆ ಡವಡವ ಅಂತ ಇರುತ್ತೆ. ಹೊರಗಡೆಯಿಂದ ಬಾಗಿಲು ಹಾಕಿದೆ, ಒಳಗಡೆ ಬೇರೆ ಗಂಗೂ ಇಲ್ಲ, ಏನಾಯಿತೋ ಏನೋ ಅಂತ ನೋಡಿದ್ರೆ 2-3 ಜನ ಆ ಕೊತ್ವಾಲ ಜೊತೆಯಲ್ಲಿ ಸೈನಿಕರು ಬರ್ತಾರೆ. ಆ ಮಕ್ಕಳು ಅಜ್ಜಿಯನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಅಜ್ಜಿಗೆ ಇವಾಗ ಅನಿಸತ್ತೆ, ಬಹುಶಃ ಇದು ಕಡೆ ದಿವಸನೋ ಏನೋ, ಯಾಕೆ ಹೀಗೆ ಮಾಡ್ತಾಯಿದ್ದಾರೆ. ಚಳಿಗಾಲ, 1-2 ಡಿಗ್ರಿ ಅಲ್ಲಿರುವಂಥ ಚಳಿ, ಆ ಸೆಂಟಿಗ್ರೇಡ್ ತುಂಬ ಕಷ್ಟದ ಸಮಯ, ಡಿಸೆಂಬರ್ ತಿಂಗಳು. ಆ ಒಂದು ಜಾಗದಲ್ಲಿ ಜೈಲಿನ ರೀತಿ ಇರುವಂಥ ಒಂದು ಸಾದಾ ಕೊಠಡಿಯಲ್ಲಿ ಹಾಕಿ ಯಾವುದೇ ಒಂದು ವಸ್ತ್ರಗಳನ್ನು ಹೊದಿಲಿಕ್ಕೆ ಈ ಥರದ್ದು ಕೊಡದೆ ಅವ್ರನ್ನ ಅಲ್ಲೇ ಕೂಡಿಸ್ತಾರೆ. ಮರುದಿವಸ ಬೆಳಗ್ಗೆ ಸರ್ಹಂದದ ನವಾಬ ಸಭೆ ಸೇರಿಸ್ತಾನೆ. ಸರಿ, ಹೆಂಗಿದ್ರು 2 ಮಕ್ಕಳು ಅಜ್ಜಿ ಸಿಕ್ಕಿದ್ದಾರೆ, ಅಜ್ಜಿನಲ್ಲೇ ಮನೆಯಲ್ಲೇ ಬಿಟ್ಟಿರಿ, ಸಭೆ ಸೇರೋಣ ಅಂತಾರೆ. ಇವಾಗ ಸಿಕ್ಕಿದ ಮೇಲೆ ಹೇಗಾದರೂ ಮಾಡಿ ಅವ್ರನ್ನ ನಾವು ಮುಗಿಸ್ಬೇಕು. ಆದರೆ ಮುಗಿಸೋಕ್ಕೆ ಮುಂಚೆ ನಮ್ಮದೊಂದು ಪದ್ಧತಿ, ಇಸ್ಲಾಂನಲ್ಲಿ ಸಾಯೋಕ್ಕೆ ಮುಂಚೆ ಅವರಿಗೆ ಆಪ್ಷನ್ಗಳನ್ನು ಕೊಡೋದು, ಅವಕಾಶಗಳನ್ನು ಕೊಡೋದು. ಏನೋ ಮಕ್ಕಳ, ನೀವು ಇಸ್ಲಾಂಗೆ ಮತಾಂತರ ಆಗ್ತೀರಿ ತಾನೇ? ಉಳಿದವ್ರಲ್ಲ ಇನ್ಕೆ ದಾಂತ ಕಚ್ಚೆ. ಅವರು ಸಿಂಹದ ರೀತಿಯಲ್ಲಿ ಗಟ್ಟಿಯಾಗಿರ್ತಾರೆ. ಜೋಬೋಲೆ ಸೋ ನಿಹಾಲ್ ಸತ್ ಶ್ರೀ ಅಕಾಲ್ ಅಂತ ಕೂಗ್ತಾರೆ. ಆ ನವಾಬನಿಗೆ ಇನ್ನೂ ಕೋಪ ಉರಿಯತ್ತೆ, ಕಣ್ಣು ಕೆಂಪಗಾಗತ್ತೆ. ಇಲ್ಲ, ತೀರ್ಮಾನ ಮಾಡಿಬಿಡ್ರಿ ಕಾಜಿಗಳೇ ಅಂತಾನೆ. ನಿಮ್ಮನ್ನು ಬಿಟ್ಟರೆ ಏನು ಮಾಡ್ತೀರಿ ಮಕ್ಕಳೇ ಅಂತ ಇನ್ನೊಬ್ಬ ಕೇಳ್ತಾನೆ. ಬಿಟ್ಟರೆ ನಾವು ಹೋಗ್ತೀವಿ, ನಾವು ಸಿಂಹದ ಮರಿಗಳು, ನಿಮ್ಮ ವಿರುದ್ಧ ಮತ್ತೊಂದು ಸರಿ ಸೈನ್ಯವನ್ನು ಒಟ್ಟು ಮಾಡ್ತೀವಿ, ನಿಮ್ಮನ್ನು ಹೊಡೆದೋಡಿಸ್ತೀವಿ. ಹಾಗಾದರೆ ಇವನು ರಾಜದ್ರೋಹದ ಆಪಾದನೆ ಮೇರೆಗೆ ಇವರನ್ನು ಜೀವಂತವಾಗಿರುವಾಗಲೇ ಪಕ್ಕದಲ್ಲಿ ಇಟ್ಟಿಗೆಗಳನ್ನು ಇಟ್ಟು ಅವ್ರನ್ನ ಸಮಾಧಿ ಮಾಡಿಬಿಡಿ ಅಂಥೇಳಿ ನ್ಯಾಯವನ್ನು ಕೊಡ್ತಾರೆ. ಆ 2 ಮಕ್ಕಳು ಹೇಳ್ತಾರೆ, ಜೋರಾವರ್ ಸಿಂಗ್, ಫತೇ ಸಿಂಗ್. ಒಬ್ಬನಿಗೆ 6 ವರ್ಷ, ಒಬ್ಬನಿಗೆ 9 ವರ್ಷ. ಹಮಾರೆ ದಾಂತ್ ಕಚ್ಚೆ ಹೇ, हम ईमान के पक्के हैं, हम मन से सच्चे हैं, हम सिंह के बच्चे हैं, रखो ईंटे भरो गारे, चुनो दीवार हत्यारे, निकलती सांस बोलेगी हमारी लाश बोलेगी, पिता दशमेश की जय हो, हमारे पंथ की जय हो, जो बोले सो निहाल. ಎಲ್ಲರೂ ಇರುವಂಥವ್ರಲ್ಲಿ ಜೋ ಬೋಲೆ ಸೋ ನಿಹಾಲ್ ಸತ್ ಶ್ರೀ ಅಕಾಲ್. ಕೆಲವರು ಕೂಗ್ತಾರೆ, ಕೆಲವರು ಕೂಗಲ್ಲ, ಭಯ ಬೇರೆ, ಕೆಲವರಲ್ಲಿ ಕಣ್ಣಲ್ಲಿ ನೀರು. ಈ ರೀತಿಯಾದಂಥ ಬಾಲಕರಿಗೆ ಈ ರೀತಿಯಾದಂಥ ಶಿಕ್ಷೆ ಕೊಡೋದು ಅಂತಂದರೆ ನಾವಂತೂ ಕೇಳಿಲ್ಲ. ಬಸೀರ್ ಖಾನ್ ಹೇಳ್ತಾನೆ, ತಡ ಮಾಡಬೇಡಿ, ಇವ್ರನ್ನ ಬಿಟ್ಟರೆ ಮತ್ತೊಂದು ಸರಿ ಕಷ್ಟ ಆಗತ್ತೆ, ಇವತ್ತು ತಕ್ಷಣ ಶುರು ಮಾಡಬೇಕು, ಇವತ್ತೇ ಶಿಕ್ಷೆ ಆಗಲಿ. ಮತ್ತೆ ಕೇಳ್ತಾರೆ, ಇದು ಲಾಸ್ಟ್ ಚಾನ್ಸ್, ಒಪ್ಕೊಳ್ತೀರಾ? 2 ಪಕ್ಕ ನಿಲ್ಲಿಸಿ 2 ಇಟ್ಟಿಗೆಗಳನ್ನು ನಿಧಾನವಾಗಿ ಕಟ್ಟಕ್ಕೆ ಶುರು ಮಾಡ್ತಾರೆ. 26ನೇ ತಾರೀಕು ಸಾಯಂಕಾಲದ ಹೊತ್ತಿಗೆ ಚಿಕ್ಕವನ ತಲೆ ತನಕ ಬರುತ್ತೆ, ಫತೇ ಸಿಂಗನ ಕುತ್ತಿಗೆ ತನಕ ಬರುತ್ತೆ. ಚಿಕ್ಕವನು ಅವನು ಬಂದ ಕೂಡಲೇ ಅಣ್ಣನ ಕಣ್ಣಲ್ಲಿ ನೀರು ಬರುತ್ತೆ. ಚಿಕ್ಕವನು ಕೇಳ್ತಾನೆ, ಅಣ್ಣ ಸಾಯ್ತೀವಿ ಅಂಥೇಳಿ ಅಳ್ತಾ ಇದೆಯಾ ಅಣ್ಣ? ನೋಡು, ನಾವಿಬ್ಬರು ಕೂಡ ನಮ್ಮ ಅಣ್ಣಂದ್ರಿದಾರಲ್ಲ ಸ್ವರ್ಗದಲ್ಲಿ, ಅವ್ರು ನಮ್ಮನ್ನು ಕಾಯ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಸೇರ್ಕೊಳ್ಳೋಣ ಕಣ, ಯಾಕೆ ಅಳ್ತೀಯ? ಅಣ್ಣ ಹೇಳ್ತಾನೆ, ನಾನು ಅಳ್ತಾ ಇರೋದು ಸಾಯೋಕ್ಕಲ್ಲಪ್ಪ, ನೀನು ನನಗಿಂತ ಚಿಕ್ಕವನು, ವಯಸ್ಸಾದವ್ರು ಸಾಮಾನ್ಯ ಮೊದಲು ಸಾಯಬೇಕು. ಆದರೆ ನನ್ನ ಕಣ್ಣೆದರಲ್ಲೇ ನೀನು ಬೇಗ ಉಸಿರು ನಿಂತು ಹೋಗ್ತಾ ಇದೆಯಲ್ಲ, ನಿನಗಿಂತ ಮೊದಲು ಬಲಿದಾನ ಮಾಡೋ ಅವಕಾಶ ನಂಗೆ ಸಿಕ್ಕಲಿಲ್ವಲ್ಲ, ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಕೊಣೋ ಅಂತಾನೆ. ಸಾವಿನಲ್ಲಿಯೂ ಕೂಡ ನಾನು ಬೇಗ ಸಾಯಬೇಕಾಗಿತ್ತು ಅಂತ ಜೋರಾವರ್ ಸಿಂಗನಿಗೆ. ಫತೇ ಸಿಂಗನ ತಲೆಯನ್ನು ಮುಚ್ತಾರೆ. ಇನ್ನು 2 ಇಟ್ಟಿಗೆ ಆಗ್ತಾಯಿದ್ದಂತೆ ಜೋರಾವರ ಸಿಂಗನನ್ನು ಕೂಡ ಮುಚ್ತಾರೆ. ಪೂರ್ತಿ ಉಸಿರು ಕಟ್ಟಿ ಹೋಗುತ್ತೆ. ಸೂರ್ಯ ಆ ಕಡೆ ಮುಳುಗ್ತಾ ಇರ್ತಾನೆ. 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ಆಗುತ್ತೆ.
ನಿಧಾನಕ್ಕೆ ಕೆಡುತ್ತಾರೆ. ಅವರಲ್ಲೇ ಉಸಿರು ಪೂರ್ತಿ ಬಂದಾಗಿ ಕೆಳಗೆ ಬಿದ್ದುಬಿಡ್ತಾರೆ. ಸರಿ, ಹೆಂಗಿರುವ್ರದ್ದು ಉಸಿರು ನಿಂತಾಗಿದೆ, ತಲೆನೂ ಕೂಡ ಕಳೆದ್ಬಿಡಿ ಹಾಗಾದರೆ ಅಂದರೆ ಅಕಸ್ಮಾತ್ ಉಸಿರಾಟ ಅವರನ್ನು ಜಿಂದ ಚುನಾಗಯ ಆ ಥರದ್ದು ಇದ್ದರೂ ಕೂಡ ಮತ್ತೊಂದು ಸಾವಿರ ತಲೆಯನ್ನು ಕಡಿತಾರೆ. ಹೀಗೆ 1705 ಇಸ್ವಿ ಡಿಸೆಂಬರ್ 26ನೇ ತಾರೀಕು ಇತಿಹಾಸದ ಪುಟದಲ್ಲಿ ಕಂಡು ಕೇಳರಿದಂಥ ದಿವಸ. ಅಂಥ ವೀರ ಬಾಲಕರು, ಅವರಿಂದಾಗಿ ಧರ್ಮದ ರಕ್ಷಣೆಯಾಗಿದೆ. ಅವರಿಂದಾಗಿ ಇವತ್ತು ನಾವು ಕೂಡ ಬದುಕುಳಿದಿದ್ದೀವಿ.